ತಂದೆ ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಅನ್ಸುತ್ತೆ? ಅಲ್ಲ, ನಂದು ನಮ್ಮ ತಂದೆದು ಬೇರೆಯೇ ಕತೆ. ಅಂದರೆ ಆ ಎಮೋಷನ್ನು ಅಥವಾ ಒಂದು ಬಾಂಡಿಂಗು ಬೇರೆಯೇ ಇದೆ. ಈ ಈ ಫಿಲಮಲ್ಲಿರೋ ಪಾತ್ರಗಳದ್ದು ಕಂಪ್ಲೀಟ್ಲಿ ಬೇರೆ ಇದೆ. ಅಂದರೆ ಎಲ್ಲರದು ಒಂದು ತಂದೆ ಮಗ ಎಮೋಷನ್ ಅನ್ನೋದೇ ಇದ್ದೇ ಇರುತ್ತೆ. ಬಟ್ ಆ ಕನೆಕ್ಷನ್ನು ಅಥವಾ ಆ ಎನ್ವೈರ್ಮೆಂಟು ಅಥವಾ ಅವ್ರು ಹೆಂಗೆ ಬೆಳ್ಕೊಂಬಂದಿದ್ದಾರೆ ಆ ಪರಿಸ್ಥಿತಿಗಳು, ಸೊ ಇವೆಲ್ಲ ಡಿಫ್ರೆಂಟ್ ಬರ್ತಾ ಇರುತ್ತೆ. ಸೊ ಅದರಲ್ಲೇ ಒಂದೊಂದು ಬ್ಯೂಟಿಫುಲ್ ಕಥೆಗಳು ಹುಟ್ಟೋದು. ಸೊ ಒಬ್ಬೊಬ್ಬರು ಲೈಫಲ್ಲೂ ಒಬ್ಬರು ತಂದೆ, ಪ್ರತಿಯೊಬ್ಬರು ತಂದೆ ಇಟ್ಕೊಂಡು ಒಂದು ಕತೆ ಮಾಡ್ಬೋದು. ಸೊ ಇದರಲ್ಲಿ ತುಂಬ ಯೂನೀಕ್ ಆಗಿದೆ ಈ ಪಾತ್ರದಲ್ಲಿ. ಆ ಥರದ್ದೊಂದು ಯೂನೀಕ್ ವಿಷಯ ಬರುತ್ತೆ. ಇನ್ಫ್ಯಾಕ್ಟ್ ನಂದು ನಮ್ಮ ತಂದೆದು ಒಂದು ಎಮೋಷನ್ ಇಟ್ಕೊಂಡೇ ಒಂದು ಕತೆ ಮಾಡಿದ್ದೆ ನಾನು. ಆಗ 2008-9 ಒಂದು ಕತೆ ಮಾಡಿದ್ದೆ. ಅದನ್ನು ನನ್ನ ಸಿದ್ಲಿಂಗಯ್ಯ ಅವ್ರಿಗೆ ಒಂದ್ಸಲಿ ನರೇಟ್ ಮಾಡಿದ್ದೆ, ಡೈರೆಕ್ಟರ್ ಇದ್ರಲ್ಲ. ಸೊ ಅವ್ರಿಗೆ ನರೇಟ್ ಮಾಡಿ ಅವರು ಫುಲ್ ಎಮೋಷ್ನಲ್ ಆಗಿಬಿಟ್ಟು ಅದನ್ನು ತುಂಬ ಚೆನ್ನಾಗಿದೆಪ್ಪ ಕತೆ ಇದು ಹಂಗೆ ಅಂತೆಲ್ಲ ಹೇಳಿದರು. ಆಗ ಅದನ್ನೇನು ಮಾಡಲಿಲ್ಲ. ಬಟ್ ಅಂದರೆ ಒಂದು ಇನ್ಸ್ಪಿರೇಷನ್ ಬೇಕಲ್ಲ, ನಮಗೂ ಒಂದು ಕತೆ ಬರೆಯೋಕ್ಕೆ ಬರುತ್ತೆ ಅನ್ನೋದೊಂದಕ್ಕೆ. ಸೊ ಅದಕ್ಕೆ ಒಂದು ಆ ಥರದೊಂದು ಮಾಡಿದ್ದೆ. ಸೊ ಆ ಥರದ್ದು ಪ್ರತಿಯೊಬ್ಬನ ಲೈಫಲ್ಲಿ ಅವ್ರ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಒಂದು ಕತೆ ಹುಟ್ಟುತ್ತೆ. ಸೊ ಅದರಲ್ಲಿ ಇದು ವಿಶೇಷವಾದ ಕತೆ, ತುಂಬ ವಿಶೇಷವಾಗಿದ್ರೆ ಬೇರೆ ಥರ ಇದೆ, ತುಂಬ ಡಿಫ್ರೆಂಟ್ ಆಗಿರೋಂಥ ಒಂದು ಕತೆ ಇದು. ಆ ಕತೆಗೆ ಮತ್ತೆ ಜೀವ ಬರುತ್ತಾ? ಗೊತ್ತಿಲ್ಲ. ಅಂದರೆ ಆ ಯೋಚನೆಗಿಂತ ಸ್ವಲ್ಪ ಮುಂದಕ್ಕೆ ಬಂದುಬಿಟ್ಟಿದ್ದೀನಿ. ಸೊ ಗೊತ್ತಿಲ್ಲ, ನೋಡೋಣ. ಅಲ್ಲ, ನೀವು ಹೇಳಿದ ನಿಜ, ಅದು ತುಂಬ ಗಂಭೀರವಾದ ಸಿನಿಮಾನೇ ಇದು. ಅಂದರೆ ಒಂದಷ್ಟು ಕಾಮಿಡಿ ಎಲ್ಲ ಇದೆ, ಬಟ್ ಸ್ಟಿಲ್ ಒಂದು ಲೈಫಲ್ಲಿ ತುಂಬ ಸೀರಿಯಸ್ ಆಗುವಂಥ ಒಂದು ಕತೆ. ಇನ್ಫ್ಯಾಕ್ಟ್ ಅಲ್ಲಿ ಕೆಲವೊಂದೊಂದು ಸಿಚುವೇಶನ್ ಕ್ಲೈಮ್ಯಾಕ್ಸಲ್ಲಿ ನಡೆಯುವಂಥ ವಿಷಯಗಳು ತುಂಬ ಡಿಬೇಟಬಲ್ ಆಗಿರುತ್ತೆ. ಅಂದರೆ ಜನ ನೋಡಿದ್ಮೇಲೆ ಅಲ್ಲಿರೋಂಥದ್ದು ನಾನು ಅಂತ ಕತೆ ಕೇಳಿದ್ಮೇಲೆ ನನಗೆ ಹೇಳಿದ್ನಲ್ಲ, ಸ್ವಲ್ಪ ಜರ್ಕ್ ಹೊಡೆದ್ಬಿಟ್ಟೆ, ಇದೇನು ಹಿಂಗಿದೆಯಲ್ಲ ಇದನ್ನು ನಾನು ಮಾಡ್ಬೋದಾ ಅಂತೆಲ್ಲ ಯೋಚನೆ ಮಾಡಿದಾಗ ಆ ಥರ ಸಿಚುವೇಶನ್ ಬಂದರೆ ಏನು ಮಾಡ್ತೀರಾ ಅಂತ ಒಂದಷ್ಟು ಜನ ಕೇಳಿದ್ದೆ. ಸೊ ಅವರೆಲ್ಲ ಕೇಳಿದಾಗ ಅಲ್ಲಿಂದ ಬಂದಂಥ ಒಂದಷ್ಟು ಉತ್ತರಗಳನ್ನ ಕೇಳ್ಕೊಂಡಾಗ ಆಮೇಲೆ ಇಲ್ಲ ಇದು ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಒಂದು. ಆಮೇಲೆ ಇವ್ರಿಗೆ ಹೇಳಿದೆ ಅದನ್ನು ಕ್ಲೈಮ್ಯಾಕ್ಸ್ನ ಸ್ವಲ್ಪ ನಂಗೆ ಡೈಜೆಷನ್ ಆಗ್ತಾರ ಸರ್, ಅದು ಹಂಗಿದೆಯಲ್ಲ ಅಂತಂದಾಗ ರಾಜ್ಮೋಹನ್ ಸರ್ ಚೇಂಜ್ ಮಾಡಿಬಿಡ್ತೀನಿ ಸರ್ ಅಂದರೆ, ಅಯ್ಯೋ ಚೇಂಜ್ ಮಾಡಿಬಿಡಿ, ಅದೇ ಕತೆ ಅದನ್ನು ಚೇಂಜ್ ಮಾಡಿದ್ರೆ ಕತೆ ಮಜಾ ಹೋಗ್ಬಿಡುತ್ತೆ, ಬೇಡ ಹಿಂಗಿದೆ ಹಂಗೆ ಇರಲಿ, ಸರಿ ಮಾಡೋಣ ಅಂತ ಹಂಗೆ ಡಿಸೈಡ್ ಆಗಿತ್ತು. ಸೊ ಅದೇನು ಅಂತ ನನಗೆ ಹೇಳೋಕ್ಕಾಗ್ತಿಲ್ಲ, ಅದು ನೀವು ಚಿತ್ರ ನೋಡಿದಾಗ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಸಿನಿಮಾ ಮುಗಿದಿದೆ, ಫುಲ್ ಕಂಪ್ಲೀಟ್ ಆಗಿ ರೀರೆಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ.